ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಹಬ್ಬ ಆದ ಮಾರನೇ ದಿನವೇ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾಯಿತು. ಮತ್ತು ಈ ದಿನ ಇವತ್ತು ಶಿವನಿಗೆ ಇಷ್ಟವಾಗಿರುವಂತಹ ನೈವೇದ್ಯಗಳನ್ನು ಮಾಡುವಂಥದ್ದು ಕೂಡ ಒಂದು ಪದ್ಧತಿ. ಮತ್ತು ಶಿವರಾತ್ರಿ ಹಬ್ಬದ ದಿನ ಪೂಜೆಗಳಿರಲ್ಲ, ಅಂದರೆ ದೇವಸ್ಥಾನಗಳಲ್ಲಿ ಅಭಿಷೇಕ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಶಿವನಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನು ಕೂಡ ನಾನು ತಯಾರು ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ನೈವೇದ್ಯವನ್ನು ತಯಾರು ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಮೊದಲು ನಾನು ತಂಬಿಟ್ಟನ್ನ ಮಾಡ್ಕೊತಾ ಇದ್ದೀನಿ ದೇವರಿಗೆ. ಅಂದರೆ ಶಿವನಿಗೆ ಉರಕ್ಕಿ ತಂಬಿಟ್ಟು ಅಂದರೆ ತುಂಬಾ ಇಷ್ಟ. ಸೊ ಈ ಪದ್ಧತಿ ನಮ್ಮ ಮನೆಯಲ್ಲಿ ಆಚರಣೆಯಲ್ಲಿ ಇಲ್ಲ. ಆದರೆ ನನಗೆ ಏನೋ ಒಂಥರ ಹಬ್ಬ ಅಂದರೆ ದೇವರು ಅಂದರೆ ತುಂಬಾ ನಂಬಿಕೆ ಜಾಸ್ತಿ. ಸೊ ಹಾಗಾಗಿ ನಾನೇ ಹುರಕ್ಕಿ ತಂಬಿಟ್ಟನ್ನ ಒಂದು 3 ವರ್ಷದಿಂದನೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜಸ್ಟ್ ಒಂದು ಪಾವು ಅಕ್ಕಿ ಹಾಕಿದ್ರೆ ಸಾಕು, ನೈವೇದ್ಯಕ್ಕೆ ಆಗುವಷ್ಟು ತಂಬಿಟ್ಟಾಗುತ್ತೆ. ನಂತರ ನಾವೇ ತಿನ್ಬೋದಲ್ವ ಅದನ್ನು. ಸೊ ಹಾಗಾಗಿ ಈಗ ನಾನು ಹುರಕ್ಕಿ ತಂಬಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ಅಮ್ಮ ಅವರೆಲ್ಲ ಊರಲ್ಲಿ ಹಬ್ಬ ನಡೆದಾಗ ಈ ರೀತಿ ತಂಬಿಟ್ಟನ್ನ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಈ ತಂಬಿಟ್ಟನ್ನ ತಯಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಅಕ್ಕಿನ ಕೆಂಪು ಹುರ್ಕೊಂಡು ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಕಡಲೆ ಬೀಜನ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಫ್ರೈ ಮಾಡಿಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಒಂದು ರೌಂಡು ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಸಾಕು. ಸೊ ಅಂದರೆ ಅದು ಪೂರ್ತಿ ಪುಡಿ ಆದರೆ ಚೆನ್ನಾಗಿರಲ್ಲ, ಅರ್ಧಂಬರ್ಧ ಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಹುರಿದಿರುವಂಥ ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ಎಳ್ಳನ್ನ ಹುರ್ಕೊಂಡಿದೆಯಲ್ವಾ, ಎಳ್ಳು ಮತ್ತು ಕೊಬ್ಬರಿಕಾಯಿ ಸಮ ಪ್ರಮಾಣದಲ್ಲಿ ಹಾಕೊಂಡ್ರಂತೂ ಸೊ ತುಂಬಾ ಚೆನ್ನಾಗಿರುತ್ತೆ. ಹುರಿದಿರುವಂಥ ಎಳ್ಳು ಇದಿಷ್ಟೂ ಕೂಡ, ಮತ್ತು ಹುರ್ಗಡ್ಲೆನೂ ಕೂಡ ಒಂದು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಮಾಡಿಕೊಂಡ್ರೆ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟೂ ಕೂಡ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೊಂದು ಪಾತ್ರೆಯಲ್ಲಿ 1 ಅಚ್ಚು ಬೆಲ್ಲ ಹಾಕಿ ಸ್ವಲ್ಪ ನೀರು, 2 ಅಚ್ಚು ಬೆಲ್ಲ ಹಾಕಿದ್ದೀನಿ. ಅಂದರೆ 5 ರೂಪೀಸ್ದು. 10 ರೂಪೀಸ್ದಾದರೆ 1 ಬೆಲ್ಲ ಹಾಕಿದ್ರೆ ಸಾಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಕುದಿ ಬಂದು 1 ಎಳೆ ಪಾಕ ಬರಬೇಕು. ಅದು 2 ಎಳೆ ಪಾಕ ಬಂದುಬಿಟ್ರೆ ತಂಬಿಟ್ಟು ತುಂಬ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಅಂಟಂಟು ಬಂದಮೇಲೆ ನಾನು ಮಾಡ್ಕೊಂಡಿರುವಂಥ ಪೌಡರ್ನ ಈ ಪಾಕದೊಳಗಡೆ ಹಾಕಿ ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಿಸಿ ಆಗ್ತಾ ಇರುತ್ತಲ್ಲ, ಸ್ವಲ್ಪ ಕೈ ಎತ್ಬಿಡ್ತೀವಿ ನಾವು. ಹಾಗೇನಾಗುತ್ತೆ, ಅದು ಗಂಟಾಗ್ಬಿಡುತ್ತೆ, ತಂಬಿಟ್ಟು ಕೂಡ ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಸೊ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಒಂದು ಹದಕ್ಕೆ ಬಂತು. ನಮ್ಮನೇಲಿ ದೊಡ್ಡವರು ಈ ರೀತಿ ತಂಬಿಟ್ಟೆಲ್ಲ ತಯಾರು ಮಾಡ್ತಾರೆ. ನಾನೇನು ಬರಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂ ಕೂಡ ಆಗಲ್ಲ. ಒಂದು ಸಾರಿ ದೊಡ್ಡವ್ರು ಮಾಡೋದನ್ನ ನೋಡಿಕೊಂಡ್ರೆ ಸಾಕು, ನೀಟಾಗಿ ನಾವು ತಯಾರು ಮಾಡ್ಬೋದು. ಸೊ ಮೊದಲು ಈ ಥರ ಅಡುಗೆ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಸೊ ಜಸ್ಟು ರಸಾಯನ ಮತ್ತು ಅವಲಕ್ಕಿ ನೈವೇದ್ಯ ಆ ರೀತಿ ಇಡ್ತಿದ್ದೆ. ಸೊ ನಾವು ಕಲ್ತ್ರೇನೆ ಎಲ್ಲನೂ ಬರೋದು. ಈ ತಂಬಿಟ್ಟೇನು ಮಹಾ ಅಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಒಂದು 3 ವರ್ಷದಿಂದ ಶಿವನಿಗೆ ಇಷ್ಟವಾದಂತಹ ತಂಬಿಟ್ಟನ್ನು ತಯಾರು ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ರೆಡಿಯಾಗಿದೆ. ಸ್ವಲ್ಪ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡು ಇವಾಗ ನೀಟಾಗಿ ಒಂದು 5 ಉಂಡೆ, ಅಂದರೆ ನೈವೇದ್ಯ ಇಡಬೇಕಾದ್ರೂ ಕೂಡ ಒಂದು ಎಣಿಕೆಯಲ್ಲಿ ಇಡ್ತೀವಲ್ವ ನಾವು, ಈ ಹಣ್ಣುಗಳನ್ನೆಲ್ಲ 5 ಆ ರೀತಿ ಎಣಿಕೆಯಲ್ಲಿ ಇಡ್ತೀವಲ್ವ. ಹಾಗಾಗಿ ನಾನು 5 ಉಂಡೆಗಳನ್ನ ಮಾಡಿಕೊಂಡು ನೈವೇದ್ಯಕ್ಕೆ ಇಡೋಣ ಅಂತೇಳಿ ಒಂದು ಐಡಿಯಾದಲ್ಲೇ ಜಸ್ಟ್ ಒಂದು ಪಾವು ಅಕ್ಕಿ ಹಾಕ್ಕೊಂಡಿದ್ದೆ. ಅದು ವಾಪಸ್ ಪೌಡರ್ ಇನ್ನೂ ಸ್ವಲ್ಪ ಉಳ್ಕೋತು. ಸೊ ಇಷ್ಟ ಆದರೆ ಸಾಕು ದೇವ್ರ ನೈವೇದ್ಯಕ್ಕೆ ಅಂತೇಳಿ ಒಂದು 5 ಉಂಡೆನ ರೆಡಿ ಮಾಡಿ ಇಟ್ಕೊಂಡೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇದಕ್ಕೆ ಬಿಳಿ ಎಳ್ಳು ಹಾಕಬೇಕಿತ್ತು. ಸೊ ಬಿಳಿ ಎಳ್ಳು ಮನೇಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಕಪ್ಪು ಎಣ್ಣೆ ಹಾಕ್ಕೊಂಡು ಮಾಡಿರುವಂಥದ್ದು. ಸೊ ಈಗ ಒಂದು ನೈವೇದ್ಯ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಗೊಜ್ಜವಲಕ್ಕಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಮೊದಲು ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಕೊಬ್ಬರಿಕಾಯಿ ಮತ್ತು ಎಣ್ಣೆ ಹಾಕ್ಕೊಂಡು ಜಸ್ಟು ಡ್ರೈ ಫ್ರೈ ಮಾಡಿಕೊಂಡು, ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಹುಣಸೆಹಣ್ಣು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ದೆ. ಇದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಪೌಡರು
ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಬಿಸಿಲೇನೆ ನಾವು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ವ ಅದರಲ್ಲಿ ಸ್ವಲ್ಪನೂ ಕೂಡ ನೀರಿರಬಾರ್ದು. ಆ ರೀತಿ ಎಲ್ಲ ಸೋರಿಸ್ಬಿಟ್ಟು ಇವಾಗ ನಾನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೊದಲು ನಾನು ಈ ರೀತಿ ಅಡುಗೆ ಮಾಡಬೇಕಾದ್ರೆ ಮುದ್ದೆ ಬರ್ತಿತ್ತು. ಸೊ ತಿನ್ನೋದಕ್ಕೂ ಕೂಡ ಟೇಸ್ಟ್ ಅನಿಸ್ತಿರ್ಲಿಲ್ಲ. ಸೊ ಇದೆಲ್ಲ ನಮಗೆ ಬರಲ್ಲ, ಯಾವಾಗಲೂ ಮನೇಲಿ ಟಿಫನ್ಗೆ ಮಾಡ್ತಾಯಿರ್ತಾರಲ್ಲ ಅವರಿಗೆ ಇದು ಸರಿ ಅಂತ ಅನ್ಕೋತಿದೆ. ಯಾವುದನ್ನೇ ಅಷ್ಟೇ ನಾವು ಪ್ರಯತ್ನ ಪಟ್ಟರೆ ಎಲ್ಲನೂ ಕೂಡ ಆಗುತ್ತೆ. ಸೊ ನೀಟಾಗಿ ಈ ಸರಿ ಅಂತೂ ಗೊಜ್ಜಲಕ್ಕಿ ಚೆನ್ನಾಗಿ ಬಂತು. ನೆಕ್ಸ್ಟ್ ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಎಳ್ಳು ಮತ್ತು ಕೊಬ್ಬರಿಕಾಯಿ ತುರಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟೆ. ನಂತರ ಇಲ್ಲಿ ಒಂದು ಒಗ್ಗರಣೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕೋಬೇಕು. ಎರಡೂ ಕೂಡ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಬೆಳಿಗ್ಗೆಯಿಂದ ನಮ್ಮ ಮನೇಲಿ ಪೂಜೆ ಮಾಡಬೇಕಲ್ವ, ನೈವೇದ್ಯ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 3 ಥರದ ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿ ಕರಿಬೇವು ಸೊಪ್ಪು, ಒಣಮೆಣ್ಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಗೊಜ್ಜು ಅವಲಕ್ಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಸೊ ಬಿಸಿ ಎಣ್ಣೆನ ಇದ್ರ ಒಳಗಡೆ ಹಾಕಿದ್ರೆ ಕಲರೇ ಚೇಂಜ್ ಆಗುತ್ತೆ, ಎಷ್ಟು ಚೆಂದ ಬರುತ್ತೆ ಅಂದರೆ ಸೊ ತುಂಬಾ ಚೆನ್ನಾಗಿರುತ್ತೆ. ನಾವು ಆಗಾಗ ಬೆಳಗಿನ ತಿಂಡಿಗೆ ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ಯಾವಾಗಲೂ ನಾವು ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಚಿತ್ರಾನ್ನ ಮಾಡ್ಕೋತೀವಲ್ವ, ಇದನ್ನು ಕೂಡ ವೆರೈಟಿಯಾಗಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಕಡೆ ಮಂಡ್ಯ ಸೈಡು ಇದೆಲ್ಲ ಟಿಫನಾಗಿ ಮಾಡಲ್ಲ. ಸೊ ಇದು ಹಬ್ಬಗಳಲ್ಲಿ ಲಿಂಗಾಯಟ್ಸ್, ಬ್ರಾಹ್ಮಿಣ್ಸ್ ಅವ್ರಿಗೆ ಇದೆಲ್ಲ ಪರಿಚಯ ಆಗಿರುವಂಥ ಟಿಫನ್ನು. ಸೊ ಯಾವಾಗಲೂ ಒಂದು ಸರಿ ಮಾಡ್ತೀವಿ ಅಷ್ಟೇ. ನೆಕ್ಸ್ಟು 3ನೇ ನೈವೇದ್ಯ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ರಸಾಯನ ಮಾಡೋಣ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಯಾಕಂದರೆ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದೆಲ್ಲ ನೀರು ಬಿಟ್ಕೊಬಿಡುತ್ತೆ, ಬೆಲ್ಲದಲ್ಲಿರುವಂಥ ನೀರಿನ ಅಂಶ, ಬಾಳೆಹಣ್ಣೆಲ್ಲ ಬ್ಲ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ಒಂದು ಬೌಲ್ಗೆ ಇಟ್ಟು ನಂತರ ಪೂಜೆ ಮಾಡ್ತೀವಿ. ಒಂದು 5 ನಿಮಿಷ ಅನ್ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಓಕೆ ನೈವೇದ್ಯ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಉಪವಾಸ ಇರ್ತೀವಲ್ವ, ಈ ನೈವೇದ್ಯನ ತಿನ್ನಬೇಕಾಗಿರುತ್ತೆ. ದೇವಸ್ಥಾನದಿಂದ ಬರೋವರೆಗೂ ಕೂಡ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಫ್ರೆಶ್ಶಾಗಿ ಪೂಜೆ ಮಾಡೋ ಟೈಮ್ಗೆ ರೆಡಿ ಮಾಡಿದ್ರೆ ಸಾಕು. ಸೊ ನಂತರ ಇವಾಗ ನಾವು ಕೂಡ ರೆಡಿಯಾಗಿ ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬಂದ ತಕ್ಷಣವೇ ಮನೇಲಿ ಕರೆಂಟ್ ಇರಲಿಲ್ಲ. ಸೊ ಬ್ಯಾಟ್ರಿ ಇಟ್ಕೊಂಡೆ ಪೂಜೆ ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ದೇವ್ರ ಮನೆನ ರೆಡಿ ಮಾಡಿದ್ದೀವಿ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಹೇಗಿರುತ್ತೆ ದೇವ್ರ ಮನೆ ಅದೇ ರೀತಿ ಇರುತ್ತೆ. ಹೆಚ್ಚು ಅಲಂಕಾರ ಏನಿಲ್ಲ. ದೇವರಿಗೆ ಭಕ್ತಿ ಮುಖ್ಯ. ದೊಡ್ಡ ಹೂವು ಹಾಕೋದು ಆ ರೀತಿ ಎಲ್ಲ ಇಲ್ಲ. ನಮ್ಮ ಭಕ್ತಿ ಹೇಗಿದೆಯೋ ಆ ರೀತಿಯೇ ದೇವರು ಆಶೀರ್ವಾದ ಮಾಡ್ತಾನೆ. ಇದು ನಮ್ಮ ನಂಬಿಕೆ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ದೇವಸ್ಥಾನಕ್ಕೆ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮನೆಯವ್ರು ಹೇಳಿದ್ರು ದೇವಸ್ಥಾನದಲ್ಲಿ ಪೂಜೆ ಸಾಮಾನು ತಗೊಂಡೋದ್ರೆ ಒಂದು ಕಡೆ ಎಸ್ಬಿಡ್ತಾರೆ, ಪೂಜೆ ಮಾಡಲ್ಲ. ನಮಗೂ ಕೂಡ ತೃಪ್ತಿ ಅನಿಸಲ್ಲ. ಸೊ ಹಾಗಾಗಿ ಏನೇನು ರೆಡಿ ಮಾಡ್ಕೊಂಡಿದ್ಯಾ ಪೂಜೆ ಸಾಮಗ್ರಿಗಳನ್ನ ನೀನೇ ಕಾಯಿ ಹೊಡೆದು ಇಲ್ಲೇ ಪೂಜೆ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೂ ಕೂಡ ಅದು ಸರಿ ಅನಿಸ್ತು. ಸೊ ಹಾಗಾಗಿ ನಾನು ಏನೇನು ಪೂಜೆ ಸಾಮಾನನ್ನ ರೆಡಿ ಮಾಡ್ಕೊಂಡಿದ್ನೋ ದೇವಸ್ಥಾನಕ್ಕೆ ಅದನ್ನೆಲ್ಲ ಇವಾಗ ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲೇ ಶಿವನಿಗೆ ನೈವೇದ್ಯವನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಅವರೆಲ್ಲರೂ ಕೂಡ ಫ್ರೆಂಡ್ಸ್ಗಳೆಲ್ಲ ರೆಡಿಯಾಗಿದ್ದಾರೆ. ಎಲ್ಲರೂ ಜೊತೆಲಿ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ನಡ್ಕೊಂಡು ಬರೋರು ಬಂದರು. ಸೊ ನಾವು ಫ್ಯಾಮಿಲಿ ಸಮೇತ ಗಾಡಿಯಲ್ಲಿ ಹೋದ್ವಿ. ಮಕ್ಕಳೆಲ್ಲ ಅವ್ರ ಜೊತೆ ನಡ್ಕೊಂಡು ಬಂದರು. ಸೊ ಇವಾಗ ನಮ್ಮ ಫ್ರೆಂಡ್ಸ್ಗೂ ಕೂಡ ಆರತಿ ಎಲ್ಲ ಕೊಟ್ಟು ನೆಕ್ಸ್ಟ್ ಇವಾಗ ನಾವು ಕೂಡ ಹೊರಡ್ತೀವಿ ದೇವಸ್ಥಾನಕ್ಕೆ. ಸೊ ನಾವಿರೋ ಒಂದು ಊರಲ್ಲಿ ಅಂದರೆ ಟಿ ನರಸೀಪುರದಲ್ಲಿ ಶಿವನ ರೂಪ ಇರುವಂತಹ, ಶಿವನಿಗೆ ಹಲವಾರು ಹೆಸರುಗಳಿವೆ, ಶಿವನ ದೇವಸ್ಥಾನಗಳು. ಸೊ ತುಂಬಾ ಇದೆ. ಸೊ ಹಾಗಾಗಿ ಅದರಲ್ಲಿ ಒಂದು ದೇವಸ್ಥಾನಕ್ಕೆ ನಾವು ಈ ದಿನ ಹೋಗ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಪೂಜೆ ಯಾವ ರೀತಿ ಮಾಡಿದ್ದೀವಿ ನೋಡಿ. ನೈವೇದ್ಯ ಎಲ್ಲ ಇಟ್ಟು ನಮ್ಮೂರಲ್ಲಿ ತುಂಬ ಪುರಾಣವಾದ ಒಂದು ದೇವಾಲಯ ಇದೆ, ಮೂಲಸ್ಥಾನೇಶ್ವರ. ಇವರಲ್ಲಿ ತುಂಬ ಫೇಮಸ್ ಶಿವ ದೇವಾಲಯ ಇದೆ. ಮೂಲಸ್ಥಾನೇಶ್ವರ, ಬಲ್ಲೇಶ್ವರ ದೇವಸ್ಥಾನ, ಅಗಸ್ತೇಶ್ವರ, ಪಂಚಲಿಂಗೇಶ್ವರ ಮತ್ತು ಅರ್ಧನಾರೀಶ್ವರ, ಈ ರೀತಿ ತುಂಬ ಪುರಾತನವಾದ ಪ್ರಸಿದ್ಧವಾದ ದೇವಾಲಯಗಳಿವೆ. ಸೊ ಮಕ್ಕಳು ಕರ್ಕೊಂಡು ಎಲ್ಲ ದೇವಾಲಯಗಳಿಗೂ ಕೂಡ ವಿಸಿಟ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ 1-2 ದೇವಸ್ಥಾನಕ್ಕೆ ನಾವು ವಿಸಿಟ್ ಕೊಟ್ವಿ. ಅದರಲ್ಲಿ ಒಂದು ಮೂಲಸ್ಥಾನೇಶ್ವರ. ವರ್ಷನೂ ಕೂಡ ಈ ದೇವಸ್ಥಾನಕ್ಕೆ ನಾವು ಮಿಸ್ ಇಲ್ದೇ ಬರ್ತೀವಿ. ಸೊ ಏನೋ ಒಂಥರ ಈ ದೇವಸ್ಥಾನ ಅಂದರೆ ನನಗೆ ಒಂಥರ
ಭಕ್ತಿ ಜಾಸ್ತಿ ಇದೆ. ಮತ್ತು ಅಗಸ್ತೇಶ್ವರ ದೇವಸ್ಥಾನನ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ. ಅಲ್ಲಿಗೂ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಮಕ್ಕಳಿದ್ದಿದ್ದರಿಂದ ಅಷ್ಟು ಟೈಮ್ ಸಾಕಾಗಲಿಲ್ಲ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವರ್ಷವೂ ಕೂಡ ಇಲ್ಲಿ ಎಲೆಗಳಲ್ಲಿ ಅಲಂಕಾರ ಮಾಡಿದಾರಲ್ಲ, ಇಲ್ಲಿ ಎಲ್ಲ ಥರ ಫ್ರೂಟ್ಸ್ಗಳನ್ನ ಹ್ಯಾಂಗ್ ಮಾಡಿ ಅಲಂಕಾರ ಮಾಡಿದರು. ಏನೇ ಒಂದು ರೆಡಿ ಮಾಡಬೇಕು ಅಂದರೂ ಇದನ್ನು ವಹಿಸ್ಕೊಳ್ಳೋರು ಇರಬೇಕಲ್ವ, ಯಾರೂ ಇಲ್ಲ ಅಂದಾಗ ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಅಲಂಕಾರ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಟಿ ನರಸೀಪುರದಲ್ಲಿ ಇರುವಂತಹ ಮೂಲಸ್ಥಾನೇಶ್ವರ ದೇವಸ್ಥಾನ. ಇಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಈ ದೇವಸ್ಥಾನದ ಪಕ್ಕದಲ್ಲೇ ಕೂಡ ಶಿವಕಾಮ ಸುಂದರಿ ದೇವಿ ಅಂದರೆ ಪಾರ್ವತಿಯ ಇನ್ನೊಂದು ರೂಪ, ಆ ದೇವಾಲಯಕ್ಕೆ ತಪ್ಪದೇ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಯಾವಾಗಲೂ ನಾವೇ ಅಷ್ಟಲ್ಲ, ಎಲ್ಲರೂ ಕೂಡ ಅಷ್ಟೇ. ತುಂಬ ಪ್ರಸಿದ್ಧವಾದ ದೇವಾಲಯ. ನಾನು ಎಲ್ಲ ವರ್ಷವೂ ಕೂಡ ಈ ದೇವಾಲಯದ ಪುರಾತನ ಕಥೆಯನ್ನು ನಾನು ಹೇಳ್ತಾನೆ ಇರ್ತೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಆ ಕಥೆಯನ್ನು ಹೇಳಲ್ಲ. ಶಿವಕಾಮ ಸುಂದರಿ ದೇವಿ ದೇವಸ್ಥಾನಕ್ಕೆ ಏಕೆ ಬರಬೇಕು, ಇಲ್ಲಿಗೆ ಬಂದರೆ ಯಾವ ಲಾಭ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಅಂದರೆ ಲಾಸ್ಟ್ ಇಯರ್ ಹಬ್ಬದ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಬೇಕು ಅನ್ನೋರು ಆ ವಿಡಿಯೋದಲ್ಲಿ ಚೆಕ್ ಮಾಡಿ ನೀವು ತಿಳ್ಕೊಬೋದು. ನಂತರ ನಾವು ಈ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಶಿವಕಾಮ ಸುಂದರಿ ದೇವಿ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಒಂಥರ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವಿಲ್ಲಿ ನೋಡ್ತಾ ಇರ್ಬೋದು ಶಿವಕಾಮ ಸುಂದರಿ ದೇವಿ ಅಂದರೆ ಶಿವನ ಪತ್ನಿ, ಪಾರ್ವತಿಯ ಇನ್ನೊಂದು ರೂಪ. ಇಲ್ಲಿ ಪಾರ್ವತಿ ದೇವಿ ತಾಲಿನ ನುಂಗ್ಕೊಂಡಿರೋದು ಸ್ವಲ್ಪ ಹೊರಗಡೆ ಬರ್ತಾ ಇರುವಂಥದ್ದು ಒಂದು ವಿಡಿಯೋ ಇದೆ. ಲಾಸ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೆ, ಇಲ್ಲಿ ಸ್ವಲ್ಪ ನಿಮಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ತುಂಬ ಸುಂದರವಾಗಿ ಮೂಡಿ ಬಂದಿರುವಂತಹ ಒಂದು ವಿಗ್ರಹ ಅಂತಲೇ ಸಹ ಹೇಳ್ಬೋದು. ಇದೆಲ್ಲ ನಾವು ದೇವ್ರನ್ನ ನಂಬಲೇಬೇಕು. ನಮ್ದೇ ಇರೋರು ತುಂಬ ಇರ್ತಾರೆ, ಆದರೆ ದೇವರು ಅಂದರೆ ನಮಗಂತೂ ತುಂಬಾ ನಂಬಿಕೆ. ಹಾಗಾಗಿ ನಾನು ಒಂದು ಸಣ್ಣ ವಿಡಿಯೋ ಮೂಲಕ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮೂಲಕ ತೋರಿಸಿದ್ದೀನಿ. ಹೆಚ್ಚೇನು ವಿಡಿಯೋ ಮಾಡಿಲ್ಲ, ಎಲ್ಲರೂ ಒಂದು ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡಿಕೊಂಡು ಕೂತ್ಕೊಂಡ್ವಿ. ಈ ದಿನ ಅಂದರೆ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡ್ತಾರೆ, ಆದರೆ ನಾವು ಮಕ್ಕಳಿರೋದ್ರಿಂದ ಜಾಗರಣೆ ಮಾಡೋದಕ್ಕೆಲ್ಲ ಆಗಲ್ಲ. ಉಪವಾಸ ಒಂದು ಇರ್ತೀವಿ, ಇಲ್ಲೇ ಪ್ರಸಾದವನ್ನು ಕೊಡ್ತಾರೆ. ಹಾಗಾಗಿ ಇಲ್ಲೇ ನಾವು ಉಪವಾಸ ವ್ರತವನ್ನು ಬಿಟ್ಟು ನಂತರ ಮನೆಗೆ ಹೋಗಿ ನಾವು ಮಾಡಿರುವಂತಹ ಪ್ರಸಾದನೂ ಕೂಡ ತಗೋತೀವಿ. ತುಂಬ ರಶ್ ಇದ್ದರೂ ಕೂಡ ಕಾದು ನಿಂತು, ಯಾಕಂದರೆ ನಾವು ಉಪವಾಸ ಇರ್ತೀವಲ್ವ, ಇಲ್ಲೇ ಉಪವಾಸವನ್ನು ಬಿಡಬೇಕು ಅಂತ ಹೇಳಿ ಇಲ್ಲಿ ಪ್ರಸಾದನ ಈಸ್ಕೊಂಡು ನಾವು ಇಲ್ಲೇ ಉಪವಾಸವನ್ನೆಲ್ಲ ಬಿಟ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಹಾಕೋದು ಒಂದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಒಂದು ಸಾರಿಯನ್ನು ಕೇಳ್ತೀನಿ. ಯಾಕಂದರೆ ಈ ಹಬ್ಬ ಆಗಿ 20 ದಿನದ ಮೇಲಾಗಿದೆ, ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ವಿಡಿಯೋ ಹಾಕ್ಲಾ ಬೇಡವಾ ಅಂತ ಒಂದು ಕನ್ಫ್ಯೂಸ್ ಇತ್ತು. ಫೈನಲಿ ಮಾಡಿರುವಂಥ ವೀಡಿಯೋನ ಹಾಕಲೇಬೇಕು ಅಂತ ಹೇಳಿ ನಾನು ಈ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರತಿ ವರ್ಷ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಅದನ್ನು ಕೂಡ ಒಂದು ಸಣ್ಣ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಕೇಳ್ಕೊತೀವಿ. ನಾವು ಈ ದೇವಸ್ಥಾನವನ್ನು ಮುಗಿಸ್ಕೊಂಡು ನಂತರ ಇಲ್ಲಿ ಅಂದರೆ ನರಸೀಪುರದ ಮಧ್ಯದಲ್ಲಿರುವಂತಹ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪಂಚಲಿಂಗೇಶ್ವರ ಇದೆ. ಇಲ್ಲೂ ಕೂಡ ನಾವು ದರ್ಶನ ಮಾಡಿಕೊಂಡು ನಂತರ ನಾವು ಮನೆಗೆ ಹೋಗಿ ನಾವು ಮಾಡಿರುವಂತಹ ಪ್ರಸಾದವನ್ನು ಸ್ವೀಕರಿಸಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ತಲಕಾಡಿನಲ್ಲಿರುವಂತಹ ಪಂಚಲಿಂಗೇಶ್ವರ. ಇಲ್ಲಿ ಬಂದು ಹಾಲನ್ನು ಹಾಕ್ತಾರೆ ಶಿವಲಿಂಗದ ಮೇಲೆ. ಈ ಪದ್ಧತಿ ನಮಗೆ ಗೊತ್ತಿರಲಿಲ್ಲ, ಜಸ್ಟ್ ಇಲ್ಲಿ ನೋಡಿ ನಾವು ತಿಳ್ಕೊಂಡಿರೋದಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.